ವೇದ ಎಂದರೆ ಜ್ಞಾನ. ವೇದ ಸಂಸ್ಕೃತಿ ಮೊದಲು ಸರಸ್ವತಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ಋಗ್ವೇದ ಕಾಲವನ್ನು ಪೂರ್ವ ವೇದ ಕಾಲ ಎನ್ನುವರು. ನಂತರದ ವೇದ ಕಾಲವನ್ನು ಉತ್ತರ ವೇದ ಕಾಲ ಎನ್ನುವರು. ಸಾಮಾಜಿಕ ಜೀವನ. ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಅವಿಭಕ್ತ ಕುಟುಂಬ ವ್ಯವಸ್ಥೆ ರೂಢಿಯಲ್ಲಿತ್ತು. ಗೋತ್ರ ಪದ್ಧತಿ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಎಂಬ 4 ಆಶ್ರಮಗಳು ವ್ಯವಸ್ಥೆ ಆರಂಭವಾಯಿತು. ಸ್ತ್ರೀಯರ ಸ್ಥಾನಮಾನ. ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ವಿಧವಾ ವಿವಾಹ ಆಚರಣೆಯಿತ್ತು. ಹೆಣ್ಣು ಮಕ್ಕಳ ಅಧ್ಯಯನ ಮಾಡುತ್ತಿದ್ದರು. ಘೋಷ ಪಾಲನೆ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ, ವೇದಕಾಲ ಪ್ರಮುಖ. ಮಹಿಳೆಯರಿಗೆ ಸಭಾ ಮತ್ತು ಸಮಿತಿಗಳಲ್ಲಿ ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಇರಲಿಲ್ಲ. ಸ್ತ್ರೀಯರ ಸ್ಥಾನಮಾನದಿಂದ ಭಾರಿ ಕುಸಿತ ಉಂಟಾಯಿತು. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು, ರಾಜಕೀಯದಿಂದ ದೂರವಾದರು. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಆರಂಭವಾದವು. ರಾಜಶಾಹಿ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಆರ್ಥಿಕ ಜೀವನ. ಪಶುಪಾಲನೆ ಮತ್ತು ಬೇಸಾಯ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಕಬ್ಬಿಣ ಮುಂತಾದ ಲೋಹಗಳನ್ನು ಅರಿಯುತ್ತಿದ್ದರು. ಹತ್ತಿ ಮತ್ತು ಉಣ್ಣೆ ನೇಯುವವರು ಇದ್ದರು. ಬಡಗಿ, ಕಮ್ಮಾರ, ಕುಂಬಾರರು ಇದ್ದರು. ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ಮುಖ್ಯ ವೃತ್ತಿಗಳಾಗಿದ್ದವು. ಹಸುಗಳನ್ನು ಸಂಪತ್ತು ಎಂದು ತಿಳಿದಿದ್ದರು. ಕೃಷಿ, ಇತರೆ ಉದ್ಯೋಗಗಳು, ವ್ಯಾಪಾರ ಮತ್ತು ವಾಣಿಜ್ಯ ಕಂಡು ಬಂದಿತು. ರಾಜಕೀಯ ಜೀವನ. ಆರ್ಯದ ಬಣ್ಣದ ಮುಖ್ಯಸ್ಥನನ್ನು ರಾಜನೆಂದು ಕರೆಯುತ್ತಿದ್ದ. ಸಭಾ ಸಮಿತಿ, ವಿಧೇಯತೆಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು. ಯುದ್ಧದಲ್ಲಿ ಹೋರಾಡಿ ಜನರು ಜೀವ, ದನ, ಕರುಗಳ ರಕ್ಷಣೆ ರಾಜನ ಕರ್ತವ್ಯಗಳಾಯಿತು. ರಾಜನು ಬಲಿಷ್ಠನಾದನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆ ಕಳೆದುಕೊಂಡವು. ರಾಜತ್ವ ವಂಶ ಪಾರಂಪರೆಯಾಯಿತು. ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು. ಧಾರ್ಮಿಕ ಜೀವನ. ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಯಜ್ಞ ಮಾಡುತ್ತಿದ್ದರು. ಸತ್ಯವು ಒಂದೇ ಆಗಿದೆ. ವಿಶ್ವದ ಎಲ್ಲ ಮೂಲೆಗಳಾದರೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವು ವೇದದೊಳಗಿನ ಸಂದೇಶಗಳಾಗಿವೆ. ಧಾರ್ಮಿಕ ಆಚರಣೆಗಳು ಸಂಕೀರ್ಣವು ಕಠಿಣ ಆಗಿ ಬದಲಾದವು.